ಕರುನಾಡ ಚಕ್ರವರ್ತಿಗೆ ಅದ್ಧೂರಿ ಸ್ವಾಗತ ಕೋರಿದ್ದಾರೆ ಶಿವಭಕ್ತಗಣ. ಮನೆಯಲ್ಲಿ ಕೆಲ ದಿನ ವಿಶ್ರಾಂತಿ ಪಡೆಯಲಿದ್ದಾರೆ ಶಿವಣ್ಣ. ಮಾರ್ಚ್ವರೆಗೂ ಕೂಡ ವಿಶ್ರಾಂತಿಯನ್ನು ಪಡೆಯುವಂತೆ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ದೇಹಕ್ಕೆ ಆಯಾಸವಾಗುವ ಕೆಲಸ ಮಾಡಬಾರ್ದು ಅನ್ನುವಂತಹ ಕಂಡೀಷನ್ ಅನ್ನು ಹಾಕಿದ್ದಾರೆ. ಅಷ್ಟು ಈಸಿ ಆಪರೇಷನ್ ಅಲ್ಲ, ರಿಸ್ಕಿ ಆಪರೇಷನ್. ನನಗೆ ಸ್ವಲ್ಪ ಭಯ ಇತ್ತು, ಸುಮ್ಮನೆ ಹೇಳ್ಬೋದು ಧೈರ್ಯ ಇತ್ತು. ಬಟ್ ಒಂದು ಏನಂದರೆ ಏನೇ ಇದ್ರೂ ಫೇಸ್ ಮಾಡಬೇಕಷ್ಟೇ. ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ, ಸರಿ ಏನೋ ಒಂದು ಧೈರ್ಯವಾಗಿ ಹೋಗ್ಬೇಕು. ಅದು ಮುಂದೆ ಏನಾಗುತ್ತೆ ಪರಿಣಾಮ ಆಮೇಲೆ ನೋಡ್ಬೇಕು. ಆಮೇಲೆ ಮಾಡ್ದೇ ಇರೋಕ್ಕಾಗಲ್ಲ. ಇಲ್ಲ ಮಾಡಲ್ಲ ನಾನು ನೋಡೋಣ, ಅದು ಆ ಥರ ಮಾಡೋಕ್ಕಾಗಲ್ಲ, ಮಾಡಬೇಕು. ಸೊ ಅಂತ ಬಂದಾಗ ಸರಿ ಒಂದು ಲೆವೆಲ್ ಎಲ್ಲ ಸಪೋರ್ಟ್ ಇದೆ. ಫ್ಯಾಮಿಲಿಲಿ ಗೀತಾಗಲಿ ಇಲ್ಲ ಮನೇಲಿ ಎಲ್ಲರೂ ಮಕ್ಕಳಾಗಲಿ ಇಲ್ಲ ದಿಲೀಪ್ ಆಗಲಿ ಎವ್ರಿಬಡಿ ಸಪೋರ್ಟ್ ಇದ್ದೇ ಇದೆ, ಅದ್ರ ಬಗ್ಗೆ ಇಲ್ಲ. ಬಟ್ ಏನೂ ಆಗಲ್ಲ. ಆಮೇಲೆ ಡಾಕ್ಟ್ರೆಲ್ಲ ಮಾತಾಡಿದಾಗ ಎಲ್ಲರೂ ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು ಜನಕ್ಕೆ. ನಾವು ಯೂಶ್ವಲಾಗಿ ಇವತ್ತು ನಾವು ಈ ಸ್ಟಾರ್ಡಮ್ ಅನುಭವಿಸೋದು ಅಭಿಮಾನಿಗಳು ಅವರಿಂದನೇ. ಯಾಕಂದರೆ ಒಬ್ಬರು ಬ್ಲೆಸ್ಡ್ ಆಗಬೇಕಂದ್ರೆ ಅವರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗೋಕ್ಕಾಗಲ್ಲ, ಇಲ್ಲ ಆಗೋಕ್ಕಾಗಲ್ಲ. ವಿ ಆರ್ ಬ್ಲೆಸ್ಡ್ ಫ್ರಮ್ ಎ ಬ್ಲೆಸ್ಡ್ ಪೀಪಲ್ ಅಷ್ಟೇ. ನಾವು ಬ್ಲೆಸ್ಡ್, ನಾವೇ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು. ಸೊ ವಿ ಆರ್ ಬ್ಲೆಸ್ಡ್ ಬೈ ಬ್ಲೆಸ್ಡ್ ಪೀಪಲ್ ಅಷ್ಟೇ. ಅಭಿಮಾನಿಗಳು ಎಲ್ಲರೂ ಅವರು ಆ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅವ್ರದ್ದೊಂದು ಚೈತನ್ಯ ಇರ್ಬೋದು. ಬಟ್ ಅಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, 1 ತಿಂಗಳ ಬಳಿಕ ಶಿವಣ್ಣ ಈಗ ಮರಳಿ ಮನೆಗೆ ಬಂದಿರುವಂತಹದ್ದು, ಬೆಂಗಳೂರಿಗೆ ಬಂದಿರುವಂತಹದ್ದು. ಅವರ ನಿವಾಸದ ಬಳಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಪ್ರಮುಖವಾಗಿ ಶಿವಣ್ಣ ಅವರ ಆರೋಗ್ಯ ಹೇಗಿದೆ ರಾಘು? ಪ್ರೇಮ, ಶಿವಣ್ಣ ಇವತ್ತು ವಿದೇಶದಿಂದ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾಗೇನೆ ಇವತ್ತು ಪ್ರೆಸ್ ಮೀಟನ್ನು ಮಾಡ್ತಾರೆ. ಅವರು ಪ್ರೆಸ್ ಮೀಟ್ನಲ್ಲಿ ಇದ್ದಂತಹ ಸನ್ನಿವೇಶಗಳನ್ನು ನೋಡಿದ್ರೆ, ಅವರ ಲವಲವಿಕೆಯನ್ನು ನೋಡಿದ್ರೆ ಅವರು ಎಷ್ಟು ಆರಾಮಾಗಿದ್ದಾರೆ, ಎಲ್ಲ ಸಮಸ್ಯೆಗಳನ್ನು ಗೆದ್ದು ವಾಪಸ್ ಬಂದಿದ್ದಾರೆ ಎನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಇವತ್ತು ಕೂಡ ಅವರು ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಲ್ಲಿನ ಅನುಭವಗಳನ್ನು ಹಂಚ್ಕೊಳ್ಳುವಂಥ ಸಂದರ್ಭದಲ್ಲಿ ನಾನು ಹೇಗಿದ್ದೆ, ನನ್ನ ಶಸ್ತ್ರಚಿಕಿತ್ಸೆಗಳೆಲ್ಲ ಹೇಗಾಯಿತು, ಆ ಸಂದರ್ಭದಲ್ಲಿ ನಾನು ಅನುಭವಿಸಿದಂತಹ ಫೀಲಿಂಗ್ಸ್ ಎಲ್ಲ ಹೇಗಿತ್ತು ಅನ್ನುವಂಥ ವಿಚಾರವನ್ನು ಹೇಳ್ಕೊಳ್ತಾ ಇದ್ರು. ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ರು ಅಭಿಮಾನಿಗಳು. ಯಾಕಂದರೆ ಇಲ್ಲಿಂದ ದೂರದ ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ಒಂದಷ್ಟು ಭಯ ಇರುತ್ತೆ. ಯಾಕಂದರೆ ಶಸ್ತ್ರಚಿಕಿತ್ಸೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಏನೋ ಅನ್ನುವಂಥ ಆತಂಕದಲ್ಲಿದ್ದರು. ಬಟ್ ಆದರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೆ ಎಲ್ಲವನ್ನ ಸಹ ಗೆದ್ದು ಇವತ್ತು ವಾಪಸ್ ಬಂದಿರುವಂಥದ್ದು ಅಭಿಮಾನಿಗಳಿಗೆ ಒಂದು ದೊಡ್ಡ ಮಟ್ಟದ ಸಂಭ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಮನಿಸ್ತಾ ಇದ್ರಿ, ನಾನು ಇವತ್ತು ಅವರ ಮನೆಯ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಇಷ್ಟೋ ತನಕವೂ ಕೂಡ ಶಿವಣ್ಣ ಬರುವಂಥ ಅಭಿಮಾನಿಗಳನ್ನು ಮಾತಾಡಿಸುವಂಥದ್ದು, ಅವರನ್ನು ವಿಶ್ ಮಾಡುವಂಥದ್ದು ಇವೆಲ್ಲವನ್ನ ಕೂಡ ಮಾಡಿದ್ರು. ಬಟ್ ಆದರೆ ರಾತ್ರಿಯಿಂದಲೂ ಕೂಡ ಜರ್ನಿ ಮಾಡಿದಂಥ ಕಾರಣಕ್ಕಾಗಿ ಒಂದಷ್ಟು ರೆಸ್ಟ್ ಬೇಕಿರುವಂಥ ಕಾರಣಕ್ಕಾಗಿ ಸದ್ಯ ಈಗಷ್ಟೇ ರೆಸ್ಟ್ಗೆ ಹೋಗಿರುವಂಥದ್ದು. ಇನ್ನು ಅವರ ಮನೆಯ ಮುಂಭಾಗದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ, ಬೆಳಿಗ್ಗೆಯಿಂದಲೂ ಕೂಡ ಇದೇ ರೀತಿಯಾದಂಥ ಪ್ರಮಾಣದಲ್ಲಿ ಹೆಚ್ಚಾಗಿ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವರನ್ನು ನೋಡಬೇಕು ಅನ್ನುವಂಥ ಕಾತರತೆಯಲ್ಲಿ ಜನ ಹೆಚ್ಚಾಗಿ ಬರ್ತಾ ಇದ್ದಾರೆ. ಅಕ್ಷರಶಃ ಈ ಭಾಗದಲ್ಲಂತೂ ಯಾವುದೋ ಒಂದು ದೊಡ್ಡ ಪ್ರಮಾಣದ ಜಾತ್ರೆ ಆಗ್ತಾ ಇದೆ ಎನ್ನುವಂಥ ರೀತಿಯಲ್ಲೇ ಒಂದು ಸಂಭ್ರಮಾಚರಣೆಯನ್ನು ಮನೆ ಮುಂದೆ ಮಾಡಿದ್ರು. ಕೆಜಿ ಟನ್ ಗಟ್ಟಲೆ ಹೂವನ್ನು ಅವರ ಮೇಲೆ ಹಾಕೋದ್ರ ಮುಖಾಂತರವಾಗಿ ಅವ್ರನ್ನ ಬರ್ಮಾಡ್ಕೊಂಡ್ರು. ಜೊತೆಗೆ ಏರ್ಪೋರ್ಟ್ನಿಂದ ಬರ್ತಾ ಇದ್ದಂಥ ಸಂದರ್ಭದಲ್ಲೇ ಮಾರ್ಗದುದ್ದಕ್ಕೂ ಕೂಡ ಅವರನ್ನು ಸ್ವಾಗತವನ್ನು ಮಾಡ್ಕೊಂಡು ಬಂದು ಯಾವುದೇ ರೀತಿಯಾದಂತಹ ಏನೂ ಸಹ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಶಿವಣ್ಣನನ್ನು ಸ್ವಾಗತ ಮಾಡ್ಕೊಳ್ಳೋದ್ರ ಜೊತೆಗೆ ಶಿವಣ್ಣ ಯಾವತ್ತೂ ಕೂಡ ನಾವು ಅಭಿಮಾನಿಗಳು ನಿಮ್ಮ ಜೊತೆ ಇರ್ತೇವೆ, ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ ಎನ್ನುವಂಥ ರೀತಿಯಲ್ಲಿ ಅಭಿಮಾನಿಗಳು ಕೂಡ ಅವರನ್ನು ಅದ್ದೂರಿಯಾಗಿ ಬರಮಾಡ್ಕೊಂಡ್ರು. ಸದ್ಯ ಎಲ್ಲವೂ ಕೂಡ ಆರಾಮಾಗಿದೆ, ಶಿವಣ್ಣ ಕೂಡ ಆರಾಮಾಗಿದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಇವರು ಮುಂದಿನ ಮಾರ್ಚ್ ತಿಂಗಳಿನಿಂದ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಸದ್ಯ ಅಭಿಮಾನಿಗಳನ್ನ ನಾಳೆ ನಾಡಿದ್ದಿಂದ ಮತ್ತೆ ಮೀಟ್ ಆಗುವಂತ ಕೆಲಸವನ್ನ ಶಿವಣ್ಣ ಮಾಡ್ತಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಶಿವಣ್ಣ ಅವರು ಈಗಷ್ಟೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರೋದ್ರಿಂದ ಡಾಕ್ಟರ್ ರೆಸ್ಟಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ 1-2 ತಿಂಗಳುಗಳ ಕಾಲ ರೆಸ್ಟನ್ನು ತೆಗೆದುಕೊಂಡು ಅದಾದ ಮೇಲೆ ಮತ್ತೆ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಬೆಳ್ಳಿ ತೆರೆ ಮೇಲೆ ಬರೋದಕ್ಕೆ ಅವರು ಸಿದ್ಧತೆಯನ್ನು ಆರಂಭಿಸ್ತಾರೆ.